ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲವ್ ಆ್ಯಂಡ್ ಸಪೋರ್ಟ್. ನಾವಿವತ್ತು KR ಪೇಟೆ ತಾಲೂಕಿನ ಚಂದಗೋಳಮ್ಮನವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾನು ಅಲ್ಲಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಸೊ ಬನ್ನಿ ನೋಡೋಣ ಹೇಗಿರತ್ತೆ ಅಂತ. ಅರೌಂಡ್ ನಾವೇನಿಲ್ಲ ಅಂದರೂ ಒಂದು 10 ಮೆಂಬರ್ಸ್ ಹೋಗ್ತಿದ್ದೀವಿ. ನಿಮಗೆಲ್ಲ ಅನಿಸ್ತಿರ್ಬೋದು ಇಷ್ಟು ದೊಡ್ಡ ಗಾಡೀಲಿ ಇಷ್ಟೇ ಜನ ಕಾಣಿಸ್ತಿದ್ದಾರಲ್ಲ ಅಂತ. ಏನಾಯ್ತಂದರೆ ನಮ್ಮ ಅತ್ತಿಗೆಯವರ ಹಸ್ಬೆಂಡು ಮಿನಿ ಬಸ್ ತೊಗೊಂಡು ಬಂದಿದ್ರು, ಎಲ್ಲರೂ ಬರ್ತಾರೆ, ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಬರ್ತಾರೆ ಅಂತ. ಬಟ್ ಅವ್ರ ಪರ್ಸ್ನಲ್ ಕಾರಣಗಳಿಂದ ಯಾರೂ ಬರೋದಕ್ಕಾಗಿಲ್ಲ, ಹಾಗಾಗಿ ನಾವು ಇಷ್ಟೇ ಜನ ಹೋಗ್ತಾ ಇರೋದು. ದೇವಸ್ಥಾನಕ್ಕೆ ಹೋಗಿ ನೋಡಿದ್ಮೇಲೆ ಅಲ್ಲಿ ಫುಲ್ ಖಾಲಿ ಹೊಡಿತಿತ್ತು, ಜನನೇ ಇರಲಿಲ್ಲ. ಹಾಗೆ ಒಂದು ಪಿಕ್ ಅಷ್ಟೇ ತೊಗೊಂಡು ಹಾಕಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದರು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಬರೋದು ಅಂತ. ಅಲ್ಲಿ ಏನು ಐಟಮ್ಸ್ ತೊಗೊಂಡು ಹೋಗಿರಲಿಲ್ಲ ನಾವು, ಅಲ್ಲೇ ಎಲ್ಲ ಸಿಕ್ತು ಅಂದರೆ ನಮ್ಮ ಅತ್ತಿಗೆಯವರ ಹಸ್ಬೆಂಡ್ ಫ್ರೆಂಡ್ ಇದ್ರಂತೆ. ಅಲ್ಲಿ ಅರ್ಧ ಐಟಮ್ ಫ್ರೀಯಾಗಿ ಸಿಕ್ತು, ಇನ್ನು ಅರ್ಧ ಐಟಮ್ಸ್ನ ದುಡ್ಡು ಕೊಟ್ಟು ತೊಗೊಂಡ್ವಿ. ಈ ಥರ ಸಡನ್ನಾಗಿ ಪ್ಲ್ಯಾನ್ ಮಾಡಿದ ಮೇಲೆ ನನಗೆ ಫುಲ್ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ಯಾಕಂದರೆ ನಾನು ಫಸ್ಟ್ ಟೈಮ್ ಸ್ಯಾರಿ ಬೇರೆ ಉಟ್ಕೊಂಡು ಹೋಗ್ಬಿಟ್ಟಿದ್ದೆ ದೇವಸ್ಥಾನಕ್ಕೆ. ನನಗೆ ಸ್ಯಾರಿ ಉಟ್ಕೊಂಡು ಅಷ್ಟು ಕೆಲಸ ಮಾಡಿ ಅಭ್ಯಾಸ ಇಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಅಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಪ್ಲೇಸ್ ಎಲ್ಲ ಪರವಾಗಿರಲಿಲ್ಲ, ಚೆನ್ನಾಗಿತ್ತು. ಆದರೆ ಗಾಳಿ ಅಂತೂ ತುಂಬಾ ಬರ್ತಾ ಇತ್ತು, ಯಾಕಂದರೆ ಆ ಕಡೆ ಈ ಕಡೆ ಓಪನ್ ಇರುತ್ತಲ್ವ, ಹಾಗಾಗಿ ಗಾಳಿ ತುಂಬ ಇತ್ತು. ನಮಗೆ ಟ್ವಿಸ್ಟ್ ಅಂತ ಏನಂದರೆ ನಾವು ಮ್ಯಾಚ್ ಬಾಕ್ಸ್ ಮರ್ತ್ಕೊಂಡು ಹೋಗ್ಬಿಟ್ಟಿದ್ವಿ. ಅಲ್ಲೇ ಕೆಲಸ ಮಾಡ್ತಿರುವಂತಹ ಒಬ್ಬರು ವ್ಯಕ್ತಿ ಹತ್ರ ಹೋಗಿಬಿಟ್ಟು ಮ್ಯಾಚ್ ಬಾಕ್ಸ್ ಇಟ್ಕೊಬಂದ್ವಿ. ಅದರಲ್ಲಿ ನೋಡಿದ್ರೆ ಒಂದೇ ಒಂದು ಕಡ್ಡಿ ಇತ್ತು. ಈ ಗಾಳಿಗೆ ಆ ಕಡ್ಡಿನೂ ಹಾರೋದ್ರೆ ಏನಪ್ಪ ಮಾಡೋದು ಅಂತ ಹೋಗಿ ನಮ್ಮ ಮಂಜುವರು ನಿಧಾನಕ್ಕೆ ಹಚ್ಬಿಟ್ಟು ರೈಸ್ ಅಂತೂ ರೆಡಿ ಆಯಿತು. ಇನ್ನು ಚಿಕನ್ ಗ್ರೇವಿ ಮಾಡಬೇಕು ಅಂತ ಇನ್ನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಈ ಕಟ್ ಮಾಡಿರುವಂತಹ ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಏನಿದೆ ಎಲ್ಲ ಹಾಕಿಬಿಟ್ಟು ಗ್ರೇವಿನೂ ಮಾಡ್ಕೊಂಡ್ವಿ. ಈ ಥರ ಚಿಕನ್ ಗ್ರೇವಿ ಏನಿದೆ ಬ್ಯಾಚುಲರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು, ಟೇಸ್ಟಿಯಾಗೂ ಇರುತ್ತೆ. ನಾನು ಈ ಥರ 2ನೇ ಸಲ ಅಡುಗೆ ಮಾಡ್ತಾ ಇರೋದು ಹೊರಗಡೆ. ಒಂದು ಸಲ ಆದಿಚುಂಚನಗಿರಿಯಲ್ಲಿ ಮಾಡಿದ್ದು, ಅಲ್ಲಿ ಸೌದೆ ಒಲೆಯಲ್ಲಿ ಮಾಡಿದ್ದು, ಇಲ್ಲಿ ಗ್ಯಾಸಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ ಜನಗಳು ಜಾಸ್ತಿನೇ ಬರ್ತಾರಂತೆ. ನಾವು ಹೋಗಿದ್ದ ದಿನ ಜನನೂ ಇರಲಿಲ್ಲ, ಅಂಗಡಿಗಳೆಲ್ಲ ಕ್ಲೋಸ್ ಆಗಿತ್ತು, ಯಾಕಂತ ಗೊತ್ತಿಲ್ಲ. ಇಲ್ಲಿ ತಡೆ ಹೊಡೆಯೋದು ಅಂತ ಹೇಳ್ತಾರಲ್ವ, ಅದು ತುಂಬಾ ಫೇಮಸ್ಸು. ಕೋಳಿ ತಡೆಗಾದರೆ 200 ರೂಪಾಯಿ ಅಂತೆ, ನಾರ್ಮಲ್ ತಡೆಗಾದರೆ 100 ರೂಪಾಯಿ. ನನಗೆ ಇದೆಲ್ಲ ಹೊಸದು ಅಂತಲೇ ಹೇಳ್ಬೋದು, ಯಾಕಂದರೆ ನಮ್ಮ ಶಿವಮೊಗ್ಗದಲ್ಲಿ ಈ ಥರ ಎಲ್ಲ ಮಾಡೋದನ್ನ ನೋಡಿಲ್ಲ, ಇಲ್ಲೇ ನೋಡ್ತಾ ಇರೋದು. ಹಾಗಾಗಿ ನನಗಿದೆಲ್ಲ ಹೊಸ ಥರ ಅಂತ ಅನಿಸುತ್ತೆ. ಈ ಥರ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ನಾನಿಲ್ಲಿ 3 kg ಚಿಕನ್ಗೆ 4 ಚಿಕನ್ ಮಸಾಲ, 1 ರೆಡ್ ಚಿಲ್ಲಿ ಪೌಡರು, ಹಾಗೆ 4 ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡು ಹಾಕಿದ್ದೀನಿ ಅದಕ್ಕೆ, ಯಾಕಂದರೆ ಸ್ವಲ್ಪ ಖಾರ ಇರಲಿ ಅಂತ. ಹಾಗೆ ಗ್ರೇವಿನೂ ಜಾಸ್ತಿ ಆಗಬೇಕಲ್ವ, ಹಾಗಾಗಿ. ಫೈನಲಿ ಗ್ರೇವಿ ರೆಡಿ ಆಯಿತು. ಇವಾಗ ಕತ್ತಿನ ಬಿಸಿ ಮಾಡಿಬಿಟ್ಟು ಸಾಂಬಾರಿಗೆ ಹಚ್ತಿದ್ದೀವಿ. ಇವಾಗ ತಿಂದ್ಬಿಟ್ಟು ಟೇಸ್ಟ್ ನೋಡೋಣ ಬನ್ನಿ. ಅಲ್ಲ, ನಾನು ತಿಂದ್ಬಿಟ್ಟು ಟೇಸ್ಟ್ ನೋಡಿ ಹೇಳ್ತೀನಿ, ನೀವು ಮನೇಲೇ ಮಾಡ್ಕೊಂಡು ತಿಂದು ನನಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.